ನನಗೆ ಪೇಮೆಂಟ್ ವಾರ ಕಂಟಿನ್ಯೂ ಆಗಿ ಹೋಗಿರೋದಕ್ಕೆ ಬಂದಿದೆ ನೋಡಿ. ಬಾಯ್ಸ್ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವ್ಲಾಗ್ ಗೈಸ್. ನೀವು ನಿನ್ನೆ ನೋಡಿದ್ರಿ ನಾವೇನು ಕೆಲಸ ಮಾಡ್ತೀವಿ ಎಲ್ಲ ತಿಳಿಸಿದ್ದೀನಿ ನಿನ್ನೆ ವ್ಲಾಗಲ್ಲಿ. ಸೊ ಇವತ್ತು ಮತ್ತೆ ಬೆಳಗ್ಗೆನಿಂದ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ವೈಬ್ ಮೂಡಲ್ಲಿದ್ದರು, ಡ್ಯಾನ್ಸ್ಗಳೆಲ್ಲ ಆಡಿದ್ದು ಎಲ್ಲ ನೋಡಿದ್ರಲ್ಲ. ಈ ವ್ಲಾಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊತೀನಿ, ಐ ಹೋಪ್. ಸೊ ನನಗೆ ಗೊತ್ತು ನಾನು ಅಷ್ಟು ಚೆನ್ನಾಗಿ ಮಾಡಿಲ್ಲ ವ್ಲಾಗು ಅಂತ, ಬಟ್ ಎವ್ರಿಥಿಂಗ್ ಈಸ್ ಲರ್ನಿಂಗ್ ಅಲ್ಲ. ಸೊ ಅದಕ್ಕೆ ಕಲಿತಾ ಕಲಿಯೋಣ. ಸೊ ಬೇಗನೆ ಕಲಿಯೋಣ. ಇನ್ನು ತುಂಬ ಚೆನ್ನಾಗಿರುವಂಥ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕೆಲಸ ಮಾಡಬೇಕು. ಹೀಗೆ ಆಚೆ ಬಂದೆ, ಸ್ವಲ್ಪ ಹೊತ್ತು ಹೊರಡ್ಕೊಂಡು ಹೋಗೋಣ ಅಂತ. ಸೊ ಅಲ್ಲಿ ಹೆಂಗಸರೆಲ್ಲ ಕೊತ್ತಂಬರಿ ಸೊಪ್ಪು ಕೇಳ್ತಾ ಇರ್ತಾರೆ. ಇವಾಗ ನಾವು ಹೋಗಿ ಕಿತ್ತುಬಿಟ್ಟು ಆಮೇಲೆ ಗಾಡಿ ಬಂದರೆ ಗಾಡಿ ರೇಟ್ಗಳು ಇಡಿಸ್ಕೊಂಡು ಎಲ್ಲ ನಿಮಗೆ ತೋರಿಸ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ. ಸೊ ಹಾಗೆ ಇನ್ನೊಂದು ವಿಷಯ ಏನಂದರೆ, ಇವತ್ತು ನಮಗೆ ಪೇಮೆಂಟ್ ದಿನ. ಸೊ ನನಗೆ ಎಷ್ಟು ಬರುತ್ತೆ ಪೇಮೆಂಟು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ, ಪೇಮೆಂಟ್ ಬಂದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ತಾನೇ ತೋಟ ರೀಚ್ ಆದ್ವಿ. ಸೊ ಇವಾಗ ಕೀಳ್ಬೇಕಿದಾನ ನೋಡಿ. ಬಾಯ್ಸ್ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ. ಆಡ್ ನೀನ ನೋಡಿ. ಬೆಳಗ್ಗೆ ಏನು ಆಟಗಳು ಆಡ್ತಾ ಇದ್ದಾರೆ. ಮುರುಗೇಶ್ ಸೈಕ್ ಹಾಯ್. ಎಲ್ಲ ಮುಂದಿನಿಂದ ಹೋದ್ರೆ ನಾವು ರಿವರ್ಸ್ ಹೋಗೋದು ಅಂತ ಹೇಳ್ತಾ ಇದ್ದೇನೆ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೀವು. ಬೆಳಗ್ಗೆ ನೋಡಿ ಏನೇನು ಆಡ್ತಾ ಇದ್ದಾರೆ ಬೆಳಗ್ಗೆ ಕೆಲ್ಸಕ್ಕೆ ಬಂದ್ಬಿಟ್ಟು. ಏನು ಆಗಿದೆ ಗೈಸ್ ಇವತ್ತು ಇವ್ರಿಗೆ. ಏನು ಮಾಡ್ತಾ ಇರೋದಾ? ವೆಂಕಟೇಶ, ಇವನ ಹೆಸರೇನು? ಸೈಕೋ ಮುರುಗೇಶ ಹಾಯ್. ಗೈಸ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಬೆಳಗ್ಗೆ ವಾಕಿಂಗ್ ಹೋದ್ರಿ. ಏನಕ್ಕೆ ಬಂದಿರೋದು ನಾವು ಬಂದಿರೋದು ಕೆಲಸಕ್ಕೆ. ಏನ್ ಕೆಲ್ಸಕ್ಕೆ? ಕೊತ್ತಂಬರಿ ಸೊಪ್ಪು ಕೀಳಕ. ಹಾ, ಬೇಗ ಆಗುತ್ತಾ ಇವತ್ತು ಕೆಲಸ? ಇವತ್ತು 10 ಗಂಟೆಗೆಲ್ಲ ಆಗೋತದ. ಅದಕ್ಕೆ ನಾವು ಇವಾಗ ವಾಕಿಂಗ್ ಹೋಗ್ತಾ ಇದ್ರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರೋದು? ಬೆಳಗ್ಗೆ 3 ಗಂಟೆಗೆ ಬಂದಿರೋದು. ಇವಾಗ ಎಷ್ಟು ಟೈಮ್? ಇವಾಗ 6 ಗಂಟೆ ಆಗೈತೆ. ಏನ್ ಫಿಲಮ್ಗೆ? ಇವಾಗ ಹೆಣ್ಣು ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ಕೊಟ್ಟವ್ರೆ, ಅದಕ್ಕೆ ನಾವು ವಾಕಿಂಗ್ ಮಾಡ್ತಾ ಇದ್ರಿ. ನೋಡು, ನಮ್ಮ ಸುಬ್ರಹ್ಮಣ್ಯ ಅವರು ಎಕ್ಸರ್ಸೈಸ್ ಮಾಡ್ತಾವ್ರೆ, ಬಸ್ಸಿಗೆ ಹೊಡಿತಾವ್ರಿ. ಇವಾಗ ಅವ್ರಿಂದ ನಾನು ಇವಾಗ ಹೋಗಿ ಹೊಡಿತೀನಿ ನೋಡಿ. ಇವಾಗ ಇಬ್ರು ಹೊಡ್ಕೊಳ್ರಿ. ನೋಡಿ ಬೆಳಗ್ಗೆ ಏನೇನು ಆಟಗಳು ಆಡ್ತಾವ್ರೆ ಅಂತ. ಸೈಕ್ ಮದನ ಎಲ್ಲ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಸೊ ಗೈಸ್, ನನಗೆ ಆ್ಯಕ್ಚುಲಾಗಿ ಏನಂದರೆ, ಜನ ಇದ್ದಾಗ ಮಾತಾಡೋಕ್ಕೆ ಸ್ವಲ್ಪ ವಿಯರ್ಡ್ ಫೀಲಿಂಗ್ ಬರುತ್ತೆ, ಹಾಗೆ ಒಂಥರ ಶೈ ಫೀಲಿಂಗ್. ಸೊ ಮಾತಾಡೋಕ್ಕೆ ಒಂಥರ ಶೈ ಆಗುತ್ತೆ. ಸೊ ಅದಕ್ಕಾಗಿ ಯಾರು ಇಲ್ಲದೆ ಇರುವಾಗ ಇಂಟ್ರೋ ಕೊಡೋದು ಈ ಥರ ಮಾಡ್ತೀನಿ. ಅವ್ರ ಜೊತೆನೇ ಮಾತಾಡಿಸ್ತೀನಿ, ಯಾಕಂದರೆ ನನಗೆ ಜನ ಇದ್ದಾಗ ಮಾತಾಡೋದಕ್ಕೆ ಬರೋಲ್ಲ ಅದಕ್ಕೆ. ಸೊ ಅವರು ಅಲ್ಲಿ
ಹೋಗ್ತಾ ಇದ್ದಾರೆ. ಇವಾಗ ನಾನು ಹೋಗ್ಬಿಟ್ಟು ಕೆಲಸ ಮಾಡಬೇಕು, ಆಮೇಲೆ ಸಿಗ್ತೀನಿ ಗೈಸ್. ಮಾಸ್ಕ್ ತೆಗಿ, ಥ್ಯಾಂಕ್ ಯು ಗೈಸ್ ಅಂತ ಹೇಳು. ಥ್ಯಾಂಕ್ ಯು ಗೈಸ್. ಇನ್ನೇ ಎಲ್ಲೋಗಿದ್ದೆ? ಎಲ್ಲ ಕೆಲಸ ಇತ್ತು, ಊರಿಗೆ ಹೋಗಿದ್ದೆ. ಕೆಲ್ಸಕ್ಕೆ ಬಂದಿಲ್ಲ. ಇವತ್ತು ಪೇಮೆಂಟ್ ಬರುತ್ತಾ? ಹ್ಞೂ ಬರುತ್ತೆ. ಬಂದಾಗ ಎಷ್ಟು ಬರುತ್ತೆ ಅಂತ ಆಮೇಲೆ ಹೇಳೋಣ, ಇವಾಗ ಹೇಳೋದು ಬೇಡ. ಏನಂತೀಯ? ಹಾಂ, ಅಷ್ಟೇ ಅಲ್ಲ? ಟೀ ಆಯ್ತಾ? ಆಯ್ತು, ಬೆಳಗ್ಗೆ. ಇವಾಗ ಹೋಗ್ಬಿಟ್ಟು ಕೆಲಸ ಮಾಡಬೇಕಾ ನಾವು? ನೋಡಲ್ಲ ಐತೆ ಎಲ್ಲ ಮಾಡ್ತಾವ್ರೆ ಆ ಕಡೆ, ನಾವು ಈ ಕಡೆ ಔಟ್ಸೈಡ್ ಬಂದಿದ್ವಿ. ಹಾಂ, ಇವಾಗ ಹೋಗ್ಬಿಟ್ಟು ನಾವು ಕೆಲಸ ಮಾಡಬೇಕು. ಹೌದು ಗೈಸ್. ಬೈ ಗೈಸ್, ಆಮೇಲೆ ಸಿಗ್ತೀವಿ. ಬೈ ಬಾಯ್ ಬಾಯ್ ಗೈಸ್. ನೋಡಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಸೊಪ್ಪು ಕೀಳ್ತಾ ಇದ್ದಾರೆ. ಇವಾಗ ನಾವು ಹೋಗ್ಬಿಟ್ಟು ಸೊಪ್ಪು ಕೀಳ್ಬೇಕು, ಹೌದಲ್ಲ? ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಸೊಪ್ಪನ್ನ ಕೀಳ್ತಾ ಇದ್ದೀವಿ ಈ ಥರ. ಸೊ ಎಲ್ಲ ಖಾಲಿ ಆದಮೇಲೆ ಸಿಗ್ತೀನಿ ಗೈಸ್. ನೋಡಿ ಇವಾಗ ಕ್ಯಾಂಟ್ರ್ ಬಂದಿದೆ, ಕ್ರೇಟ್ಗಳು ಇಳಿಸ್ತಾ ಇದ್ದೀವಿ ಅಲ್ವಾ? ಹೇಳಿ ಏನಾದ್ರು. ನೋಡಿ ಗೈಸ್, ನಮ್ಮ ಗುರೂಜಿ ಇಲ್ಲಿ ಹೋಗ್ತಾ ಇದ್ದಾರೆ. ಈ ಕಡೆ ನೋಡಿ, ನಮ್ಮ ಮಾವ ಹೋಗ್ಬೇಕು. ನೋಡಿ ಇಲ್ಲಿ ಈ ಕಡೆ ಎಲ್ಲ ಕಿಲ್ತಾವ್ರೆ, ಇನ್ನು ಎಷ್ಟೈತೆ ತೋಟದಲ್ಲಿ ಹೋಗ್ಬೇಕು. ನಮ್ಮ ಕ್ಯಾಂಡ್ರಲ್ಲೇ ಐತೆ ನೋಡಿ ಗೈಸ್. ಬಾಯ್ ಗೈಸ್. ಒಂದು ಟೀ ಎತ್ಕೊಂಡು ಬಂದಿದ್ರು, ಕುಡಿತಾ ಇದ್ದೀವಿ. ಬೆಳಗ್ಗೆನೆ ಎಣ್ಣೆ ಕುಡ್ಕೊಂಡು ಬೆಳಗ್ಗೆ ಎಣ್ಣೆ ಕುಡ್ಕೊಂಡು ಅಲ್ಲಿ ಎಲ್ಲಿದ್ರೆ ಬಿದ್ದೋಗ್ತಿದ್ನಿ ಅಷ್ಟೇ. ಬಾಯ್. ಸಬ್ಸ್ಕ್ರೈಬ್ ಅಂತ ಹೇಳು. ಬಾಯ್ ಇಲ್ಲೇ ಸಬ್ಸ್ಕ್ರೈಬ್ ಅಂತ ಹೇಳಿ. ಕ್ರೇಟ್ಗಳೆಲ್ಲ ಇಳಿಸ್ಕೊಂಡ್ಬಿಟ್ಟು ಎಲ್ಲ ಕೈತೆ ಅರ್ಧ ಲೋಡು, ಇನ್ನೂ ಅರ್ಧ ಲೋಡ್ ಆಗಬೇಕು. ಕ್ರೇಟ್ಗಳು ಹಾಕಿದ್ದೀವಿ, ಸೊಪ್ಪೆಲ್ಲ ಎಲ್ಲ ಹಾಕಿದ್ವಿ. ಯಾಕಂದ್ರೆ ಬಿಸಿಲು ಐತೆ, ಬೇಗ ಅದಕ್ಕೆ ಗೋಣಿಚೀಲಗಳಿಗೆಲ್ಲ ಹಾಕಿದೀವಿ ಆ ಕಡೆ ನೋಡಿ. ಇಲ್ಲಾಂದ್ರೆ ಒಣಗೋಗುತ್ತೆ. ಲೋಡ್ ಇಲ್ಲ, ಅಲ್ಲಿಗೆ ಹೋಗೋ ಪಡ್ಕ ಎಲ್ಲ ಹೋಗೋದು ಲೋಡು. ಇದು ವಿಜಯವಾಡ ಹೋಗೋದು. ಮತ್ತೆ ಸಿಗ್ತೀನಿ ಬಾಯ್. 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 ಹಲೋ ಗೈಸ್, ಬಾಯ್. ಮೆಸ್ ಹಳೇದಾಗಿತ್ತು, ಇವಾಗ ಹೊಸ ಮೆಸ್ಸು ಕಟ್ತಾ ಇದ್ದಾರೆ ನೋಡಿ. ಕ್ಯಾಂಟ್ರಿಗೆ ಹೊಸ ಮೆಸ್ಸು ತಂದುಬಿಟ್ಟು ಇವತ್ತು ಕಟ್ತಾ ಇದ್ದಾರೆ. ಗೈಸ್ ನೋಡಿ, ಏನು ಮೂಗುತ್ತಾರ 2 ಬಾಕ್ಸ್ ಎತ್ಕೊಂಡು ಬರ್ತಾವನೆ. ಹೆಂಗಸ್ರು ಎತ್ಕೊಂಡು ಬಂದಾಗ ಬರ್ತಾವನೆ. ಗೈಸ್ ಬೆವ್ರು ನೋಡಿ ಎಷ್ಟು ಬಂದಿದೆ, ಹೆವಿ ಸುಸ್ತಾಗ್ಬಿಟ್ಟಿದ್ದೀವಿ ನೋಡಿ. ಗೈಸ್ ಲೋಡ್ ಹಾಕ್ಬಿಟ್ಟು ಪಟ್ಟೆ ಹಾಕ್ತಾ ಇದ್ದೀವಿ. ಇವಾಗ ಹಗ್ಗ ಹಾಕ್ತಾವನೆ ನೋಡಿ. ಹೈ ಮನಿ, ಏನು ಮಾಡ್ತಾ ಇರೋದು? ಗಾಡಿ ಕೆತ್ತಿದ್ದೀರಾ? ಟ್ರೈನ್ ಕಟ್ತಾ ಇದ್ದು, ನಾಳೆ ಟ್ರೈನು. ಗೈಸ್ ಇಲ್ಲಿ ಸಾಕಾಗಿಲ್ಲ, ಅದಕ್ಕೆ ಬೇರೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಅವರು ಹೋಗವ್ರೆ, ಸಿಕ್ಕಿರ್ತಾರೆ, ಮತ್ತೆ ಲೋಡ್ ಹಾಕ್ಬಿಟ್ಟು ನಾವು ಮನೆಗೆ ಹೋಗೋದು ಅಲ್ವಾ? ಹೌದು. సబ్స్క్రైబ్ ಮಾಡಿ, సబ్స్క్రైబ్ చేయండి అని చెప్పు. ಗೈಸ್ ನಾವು ಕ್ಯಾಂಟ್ರಲ್ಲಿ ಬಂದಿದ್ದು ರಾಂಗ್ ರೂಟಲ್ಲಿ ಬಂದುಬಿಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ನಡ್ಕೊಂಡು ಕೆಲಸದ ಹತ್ರ ಹೋಗಬೇಕು. ಗೈಸ್ ಅಲ್ಲಿ ಸಾಕಾಗಿಲ್ಲ, ಮತ್ತೆ ಇಲ್ಲಿಗೆ ಬಂದು ಇಷ್ಟು ಕಿತ್ತಿದ್ದೀವಿ ನೋಡಿ, ಇಷ್ಟು ಮೂಟೆಗಳಾಗಿದೆ. ಇವಾಗ ಇದನ್ನು ಬುಲೋರಾಗೆ ಲೋಡ್ ಹಾಕ್ಬಿಟ್ಟು ಮತ್ತೆ ಕ್ಯಾಂಟ್ರಿಗೆ ಹಾಕಬೇಕು. ಗೈಸ್ ನೋಡ್ರಿ, ಈ ಕಡೆ ಎಲ್ಲ ಮೂಟೆಗಳೆಲ್ಲ ಪಾಯ್ತಾ ಇದ್ವಿ, ಲೋಡೆಲ್ಲ ಆಯಿತು. 2 ಮೂಟೆ 3 ಮೂಟೆ ಐತೆ ಗೈಸ್, 5 ಮೂಟೆ ಏನೈತೆ ಎಲ್ಲ ಆಗ್ಬಿಟ್ಟು ಲೋಡು ವಿಜಯವಾಡ ಕಳ್ಸೋದು ನೋಡಿ ಗೈಸ್. ಎಲ್ಲ ಆಗೋಯ್ತು. ಗೈಸ್ ದುಡ್ಡನ್ನು ನೋಡಿ ಹೆಂಗೆ ಪಾಕ್ ಮಾಡ್ಕೊಟ್ಟವ್ರೆ. ಪೇಮೆಂಟ್
ಪೇಮೆಂಟ್ ದುಡ್ಡು ನಮ್ಮ ಓನರ್ ಕೊಡ್ತಾ ಇದೆ. ಎಲ್ಲ ಪ್ಯಾಕ್ ಮಾಡಿ ಬಂದಿರೋದು ವಿಜಯವಾಡದಿಂದ ನಮಗೆ. ಹಾಂ ನೋಡಿ ಇದು ಎಲ್ಲ ದುಡ್ಡು ಎಷ್ಟೈತೆ ಕಾಸು? 2 ಲಕ್ಷ ಆಯ್ತಂತೆ ನಮಗೆ ಪೇಮೆಂಟ್ ಮಾಡೋದಕ್ಕೆ ದುಡ್ಡು ಬಂದಿರೋದು ವಿಜಯವಾಡದಿಂದ. ನೋಡ್ರಿ ಕಲ್ತಿರಿ ಮತ್ತೆ ಎಂತ ಮಾರ ನೀನು ಮಾರ ಅವ್ನು ನೋಡ ಮಾರ ಫುಲ್ ಡೈರೆಕ್ಟ್ ಬಲ್ಕೊಂಬಿಟ್ಟವ್ರೆ. ನೋಡಿ ಜಾಗ ಮಾಡಿ ತಿಂಗಳಾಗೈತೆ ಅವ್ನು. ಮಚ್ಚಾಗಾನೆ ಇವನು ನೋಡಿ ಯಾವ ಥರ ಮಾತಾಡ್ತಾನೆ. ಏನಂತ ಮಾತಾಡ್ಲಿ ಮಾರ ಇದೆ ಗೈಸ್, ನನಗೆ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ನನಗೆ ವಾರ ಕಂಟಿನ್ಯೂ ಆಗಿ ಹೋಗಿರೋದಕ್ಕೆ 6,500 ಬಂದಿದೆ. ಸೊ ಪರ್ ಡೇಗೆ ಎಷ್ಟು ಇರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ಹೊಸ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಬಾಯ್ ಬಾಯ್.